ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ತಿಳಿಸುತ್ತೇನೆ ಪ್ರಿಯರೇ. ಈ ದಿನ ನಾವು ಒಂದು ವಾಕ್ಯವನ್ನು ಓದಿ ಮತ್ತು ಅದರ ಕೆಲವು ಸಾರಾಂಶವನ್ನು ತಿಳಿಯಲಾಗಿದ್ದೇವೆ. ಮೊದಲನೇದಾಗಿ ಪಾಪ ಅಂದರೆ ಏನು? ಪಾಪವು ಮನುಷ್ಯನಲ್ಲಿ ಯಾವ ರೀತಿಯಾಗಿ ಹುಟ್ಟುತ್ತದೆ ಎಂಬುದಾಗಿ ತಿಳ್ಕೊಳ್ಳೋಣ. ಆದರೆ ಪಾಪ ಒಬ್ಬೊಬ್ಬರಲ್ಲಿ ಒಂದು ಥರ ಹುಟ್ಟುತ್ತೆ ಅಂಥೇಳಿ ನಾವು ವಾಕ್ಯದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 20, 21, 22, 23 ವಚನಗಳನ್ನು ನಾವು ಓದಿಕೊಳ್ಳೋರಾಗಿದ್ದೇವೆ. ಮೊದಲನೆಯದಾಗಿ, ಮನುಷ್ಯರೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಸೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡುತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಡುವ ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ನೋಡಿ, ನಾವು ಒಳ್ಳೆಯವರೇ, ಎಲ್ಲರೂ ಒಳ್ಳೆಯವರೇ. ಒಳ್ಳೆಯವಂತ ಕೆಟ್ಟವರದ್ದು ಯಾರಲ್ಲ ನಮ್ಮ ಮನುಷ್ಯರಲ್ಲಿ ನಾವು. ಆದರೆ ಪಾಪ ಅನ್ನೋದು ನೋಡಿ ಯಾವ ರೀತಿಯಾಗಿ ಮನುಷ್ಯನಲ್ಲಿ ಉತ್ಪತ್ತಿ ಆಗೋದು ಎಂಬುದನ್ನು ಒಂದ್ಸರಿ ನಾವು ಆಲೋಚನೆ ಮಾಡೋಣ. ನೋಡಿ, ಮೊದಲನೇದಾಗಿ ಯಾವ ರೀತಿಯಾಗಂತೆ, ಮನುಷ್ಯನ ಮನಸ್ಸಿನೊಳಗಿಂದ ಹೊರಡುವಂಥದ್ದು ಏನೇನೋ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಸೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡುತನ ಇವು. ನಾವು ಅನ್ಕೊತೀವಿ ಪಾಪ ಅಂದರೆ ಏನೋ, ಪಾಪ ಅಂದರೆ ಬೇರೆ ವಿಧದಲ್ಲಿ ಏನ್ಕೊಂದು ಅಂದರೆ, ಒಬ್ಬರು ನೋಡಿದ್ರೆ ಅಯ್ಯೋ ಪಾಪ, ಇಲ್ಲ ಒಂದು ಜೀವಿ ಹೊಡೆದ್ರೆ ಪಾಪ, ಅದು ಪಾಪನೇ ಇಲ್ಲ ಅಂತಲ್ಲ. ಆದರೆ ಇಲ್ಲಿ ನಾವು ವಾಕ್ಯದಲ್ಲಿ ನಾವು ಓದ್ಕೊಳ್ಳುವಾಗ, ಸತ್ಯವೇದದಲ್ಲಿ ನಾವು ಓದುವಾಗ ದೇವರು ಎಷ್ಟು ಸ್ಪಷ್ಟವಾಗಿ ಬರ್ಸಿದ್ದಾನೆ ನೋಡಿ. ಸೊ ನಾವು ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚಿಕೊಳ್ಳೋದಾಗಲಿ, ಸುಳ್ಳು ಹೇಳೋದಾಗಲಿ, ಒಬ್ಬರನ್ನ ಬೈಯೋದಾಗಲಿ, ಅದೇ ರೀತಿಯಾಗಿ ನಾವು ಒಬ್ಬರ ಹತ್ರ ಕಳ್ಳತನ ಮಾಡೋದಾಗಲಿ, ಯಾವುದೇ ಮಾಡಿದ್ರೂ ಅದೆಲ್ಲವೂ ಪಾಪನೇ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ದಯಮಾಡಿ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಸಹ ನಮಗೆ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚಾಗಲಿ, ಯಾವ ರೀತಿಯಾಗಿ ಅವರು ಬೆಳೀತಿದ್ದಾರೆ, ನಾವು ಅವ್ರಿಗೇನಾದ್ರು ಮಾಡಬೇಕು, ಅವರು ಸರಿದಾರಿಯಲ್ಲಿ ಹೋಗ್ತಿದ್ದಾರೆ, ಅವ್ರಿಗೇನಾದ್ರು ನಾವು ಏನಾದ್ರು ಮಾಡಬೇಕು, ಕೆಟ್ಟದೇನೋ ಭಾವಿಸ್ಬೇಕು ಅಂತ ನಾವೇನಾದ್ರು ಹೋದರೆ ಅದು ನಮಗೆ ಹಿಂದಿರುಗಿ ಬರುತ್ತೆ. ಹಾಗೆ ಜ್ಞಾನೋಕ್ತಿಗಳ 16ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಸತ್ಯದಲ್ಲಿ ಬರೆಸಲಾಗಿದೆ. ವಿವೇಕಿಗೆ ವಿವೇಕವೇ ಜೀವದ ಬುಗ್ಗೆ, ಮೂರ್ಖನಿಗೆ ಮೂರ್ಖತನವೇ ದಂಡನೆ. ನೋಡೋಣ, ಅದಕ್ಕೆ ಹೇಳೋದು, ನಾವು ಬುದ್ಧಿವಂತರಾಗಿರಬೇಕು. ಬುದ್ಧಿವಂತರಾಗಿ ವಿವೇಕಿಗಳಾಗಿ ಬದುಕೋಣ. ಎಲ್ಲರೂ ಮೂರ್ಖತನದಿಂದ ಮೂರ್ಖರಾಗಿ ಆಡದೆ ಒಳ್ಳೆಯ ತನದಲ್ಲಿ ಜೀವಿಸೋಣ. ಎಲ್ಲರೂ ಒಂದಾಗಿ ಜೀವಿಸೋಣ ಈ ಲೋಕದಲ್ಲಿ ಎಂದು ಈ ಕೆಲವು ಮಾತುಗಳನ್ನು ತಿಳಿಯರಾಗಿದ್ದಾರೆ. ಮತ್ತೊಂದು ಆವೃತ್ತಿ. ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು.